ನಿಮ್ಗೆ ಹೇಳಿದೆ ಗೊತ್ತಾ, ಮಿನಿ ಜಿಮ್ ಸೆಟಪ್ಗೆ ತುಂಬ ಪ್ಲ್ಯಾನ್ಸ್ ಇದೆ ಅಂತ. ಸನ್ಸ್ಕ್ರೀನ್ ಅಂತೂ ಮರೀಲೇಬೇಡಿ, ವೆರಿ ವೆರಿ ಇಂಪಾರ್ಟೆಂಟ್. ಎಂಥ ಮಳೆಗಾಲದಲ್ಲೂ ಸನ್ಸ್ಕ್ರೀನ್ ಮರಿಬೇಡಿ. ಒಂದು ಖುಷಿ ವಿಷಯ ಇದೆ, ಫಂಕ್ಷನ್ ಮುಗಿದ್ಮೇಲೆ ತೋರಿಸ್ತೀನಿ ಯಾವ ಲೆವೆಲ್ಗೆ ಬಂದಿದೆ ನನ್ನ ಮೇಕಪ್ಪು. ಬದುಕಿದೆಯಾ ಇಲ್ಲ ಓಟೋಗಿದೆಯಾ. ಓ ಮೈ ಗಾಡ್, ದಿಸ್ ಇಸ್ ಲುಕಿಂಗ್ ಸೋ ಗುಡ್. ನಿಮಗೆ ಗೊತ್ತಲ್ಲ ನನಗೆ ಲಕ್ಷ್ಮಿ ಒಡವೆಗಳು ಎಷ್ಟು ಹುಚ್ಚು ಅಂತ. ನಾನು ಎಲ್ಲ ಮೇಕಪ್ನು ಬ್ರಷ್ ಯೂಸ್ ಮಾಡಲ್ಲ, ಎಲ್ಲದಕ್ಕೂ ನನ್ನ ಫಿಂಗರ್ಸ್ನ ಯೂಸ್ ಮಾಡೋದು. ಹೇ ಎವ್ರಿವಾನ್, ವೆಲ್ಕಮ್ ಟು ದಕ್ಷ ಗೌಡ ಚಾನೆಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲೋಡ್ಸ್ ಆಫ್ ಪ್ರೀತಿ. ಗೈಸ್, ಇವತ್ತು ನನ್ನದೊಂದು ಕ್ಲೋಸ್ ರಿಲೇಟಿವ್ದು ಎಂಗೇಜ್ಮೆಂಟ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ಗೆಟಿಂಗ್ ರೆಡಿ. ಆ್ಯಂಡ್ ಈ ಸೀರೆ ನೋಡಿದ್ರಿ ಅಲ್ಲ, ಈ ಥರ ಇದೆ, ಬಿಗ್ ಬಾರ್ಡರ್ ಇದೆ. ಆ್ಯಂಡ್ ಫುಲ್ ಔಟ್ಲುಕ್ ನಾನು ತೋರಿಸ್ತೀನಿ. ಫಸ್ಟ್ ಮೇಕಪ್ ಮಾಡ್ಕೊಂಬರೋಣ, ಆ ಮೇಕಪ್ ಆದಮೇಲೆ ಸೀರೆ ಬಗ್ಗೆ ಹೇಳ್ತೀನಿ. ಸದ್ಯಕ್ಕೆ ಬ್ಲೌಸ್ ಹಿಂಗೆ ಕಾಣ್ತಾ ಇದೆ, ಸ್ಯಾರಿ ಹೀಗಿದೆ. ಆ್ಯಂಡ್ ಸ್ಕಿನ್ ಪ್ರೆಪ್ ಮಾಡಬೇಕು. ಸೊ ಫಸ್ಟು ಸ್ಕಿನ್ ಕೇರ್ ಮಾಡೋಣ. ಮೇಕಪ್ಗಿನ ಮುಂಚೆ ಐ ಆಮ್ ಆ್ಯಡಿಂಗ್ ದಿಸ್ ವಿಟಮಿನ್ ಸಿ ಸ್ಯಾರಮ್. ಡ್ರೈ ಆಗಕ್ಕೆ ಬಿಡೋಣ. ಡ್ರೈ ಆಗೋ ತನಕ ಅಂಡರ್ ಐ ಕ್ರೀಮ್. ಅಂಡರ್ ಐ ಕ್ರೀಮ್ ಅಂತೂ ಇಷ್ಟೇ ಎತ್ಕೋಬೇಕು. ಹೀಗೆ ಕಾಣ್ತಾ ಇದ್ದೀನಿ. ಐ ಥಿಂಕ್ ಇದು ಬೆಟರ್ ಅನ್ಸುತ್ತಲ್ವ, ನಿಮ್ಗೆ ಇದರಲ್ಲಿ ಕ್ಲಿಯರಾಗಿ ಕಾಣ್ತಾ ಇದೆ. ದಿಸ್ ಇಸ್ ಗುಡ್. ಈಗ ಸೆರಮ್ ಮತ್ತು ಅಂಡರ್ ಐ ಕ್ರೀಮ್ ಸೆಟ್ ಆಗಿದೆ. ನೆಕ್ಸ್ಟ್ ಬಂದು ಮಾಯ್ಶ್ಚರೈಸರ್. ಸೊ ನಾನು ಯೂಶ್ವಲಾಗಿ ಡೈಲಿ ಮಾಯ್ಶ್ಚರೈಸರೇ ಯೂಸ್ ಮಾಡ್ತೀನಿ, ಅದನ್ನೂ ಹಾಕೋಣ. ಮೇಕಪ್ ಹಾರ್ಶ್ ಇರುತ್ತಲ್ವಾ, ಎಂಥ ಮೇಕಪ್ ತೊಗೊಂಡ್ರೂ ಬೇಸಿಕ್ ಸ್ಕಿನ್ ಕೇರ್ ಅಂತೂ ಮಿಸ್ ಮಾಡೋಂಗೇ ಇಲ್ಲ. ಇದೆಷ್ಟಾಯಿತು. ತರಾನ್ ನೋಡಿ ಹಿಂಗಿದೆ. ನೆಕ್ಸ್ಟ್ ಮ್ಯಾಂಡೇಟ್ರಿ ಸನ್ಸ್ಕ್ರೀನ್. ಎಷ್ಟು ಸ್ಟೆಪ್ ಆಗ್ತಾ ಇದೆ, ಇಷ್ಟೊಂದೆಲ್ಲ ನಾನು ದಿನ ಮಾಡಲ್ಲ. ಗೈಸ್, ಏನಂತ ಹೇಳಿದ್ರೆ ಇವತ್ತು ಸ್ವಲ್ಪ ಆಚೆಗಡೆ ಹೋಗ್ತಿರೋದ್ರಿಂದ ಒಂದು ಸ್ವಲ್ಪ ನೀಟಾಗಿ ಕಾಣಬೇಕಲ್ಲ, ಅದಕ್ಕೋಸ್ಕರ. ಯೂಶ್ವಲಾಗಿ ನಿಮಗೆ ಗೊತ್ತಲ್ಲ, ನಾನು ಹಾಕೋದೇ ಒಂದು ಸೆರಮು, ಒಂದು ಮಾಯ್ಶ್ಚರೈಸರು, ಆಮೇಲೆ ನಾರ್ಮಲ್ ವೈಟ್ ಪೌಡರು, ಪಾಪುದು ಸೆಬಾಮೆಡ್ ಅಷ್ಟೇ ಯೂಸ್ ಮಾಡೋದು. ಬಟ್ ಹಿಂಗೆ ಆಚೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ನೀಟಾಗಿ ಹೋಗ್ತೀನಿ ಅಷ್ಟೇ. ಸನ್ಸ್ಕ್ರೀನ್ ಅಂತೂ ಮರೀಲೇಬೇಡಿ, ವೆರಿ ವೆರಿ ಇಂಪಾರ್ಟೆಂಟ್. ಎಂಥ ಮಳೆಗಾಲದಲ್ಲೂ ಸನ್ಸ್ಕ್ರೀನ್ ಮರಿಬೇಡಿ. ಓಕೆ, ಒಂದು ಪುಟಾಣಿ ಮೇಕಪ್ ಫ್ಯಾನ್ ತೊಗೋಬೇಕು, ವೆರಿ ಇಂಪಾರ್ಟೆಂಟ್ ಅಂತ ಅನಿಸಿದೆ. ಇವಾಗ ಗ್ಲೋ ಮಿಸ್ಟು ಒಂದು ರೌಂಡು ಬಿಫೋರ್ ಮೇಕಪ್ಪು, ಒಂದು ರೌಂಡು ಆಫ್ಟರ್ ಮೇಕಪ್. ಫ್ಯಾನ್ ಇದ್ದರೆ ಈಸಿಯಾಗಿ ಚುಸ್ ಅಂತ ಫಾಸ್ಟಾಗಿ ಡ್ರೈ ಮಾಡ್ಬೋದು. ಈಗ ಸದ್ಯಕ್ಕೆ ನನ್ನ ಕೈಯೇ ನನಗೆ ಫ್ಯಾನು, ಅದನ್ನೇ ಹಾಕ್ಕೊಳ್ಳೋಣ. ಥರ ನಾನು ಎಲ್ಲ ಮೇಕಪ್ನು ಬ್ರಷ್ ಯೂಸ್ ಮಾಡಲ್ಲ, ಎಲ್ಲದಕ್ಕೂ ನನ್ನ ಫಿಂಗರ್ಸ್ನೇ ಯೂಸ್ ಮಾಡೋದು. ನನಗೇನು ಬ್ರಷ್ ಹಾಗೆ ಬರಲ್ಲ. ಬ್ರಷ್ ಯೂಸ್ ಮಾಡಿದಾಗೆಲ್ಲ ನಂಗೆ ಸಣ್ಣ ಪುಟ್ಟ ಆ್ಯಕ್ನೆಸ್ ಬರುತ್ತೆ, ಅದು ಯಾಕೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಬ್ರಷ್ ಯೂಸ್ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಐ ಆಮ್ ಕಂಫರ್ಟಬಲ್ ವಿತ್ ಮೈ ಫಿಂಗರ್ಸ್. ಸೊ ಲೆಟ್ಸ್ ಯೂಸ್ ಓನ್ಲಿ ಫಿಂಗರ್ಸ್ ಆ್ಯಂಡ್ ಡೂ ಅ ನೈಸ್ ಮೇಕಪ್. ಓಕೆ, ಇವಾಗ ಪ್ರೈಮರ್ ಹಾಕ್ತಾಯಿದ್ದೀನಿ. ಟ್ರಾನ್ಸ್ಪರೆಂಟ್ ಪ್ರೈಮರು, ನೋ ಶೈನ್, ನಥಿಂಗ್, ಜಸ್ಟ್ ಆ ಬೇಸ್ ಕುಣ್ಸೋಕ್ಕಷ್ಟೇ. ಹಾಕಿದ್ರೆ ಇದು ಕಾಣೋದೇ ಇಲ್ಲ. ಆ ಥರ ನೀಟಾಗಿ ಹಚ್ಚೋಣ. ಇವಾಗ ಕನ್ಸೀಲರ್ ಹಾಕ್ತಾಯಿದ್ದೀನಿ. ಬಟ್ ಅಷ್ಟೊಂದೇನು ಡಾರ್ಕ್ ಸ್ಪಾಟ್ಸ್ ಇಲ್ಲ, ಫೌಂಡೇಶನಲ್ಲೇ ಕವರ್ ಆಗಿಬಿಡುತ್ತೆ. ಬಟ್ ಸ್ಟಿಲ್ ಟ್ರೈ ಮಾಡೋಣ ಸಣ್ಣ ಪಟ್ಟೋದು ಹೈಡ್ ಮಾಡೋಕ್ಕೆ. ಲೆಟ್ಸ್ ಬ್ಲೆಂಡ್ ಇಟ್ ವೆಲ್. ಇಲ್ಲೊಂದು ಸ್ವಲ್ಪ ಇತ್ತು, ಈವೆಂಟು ಅಂತ ತೊಗೊಂಡ್ಬರೋಣ ಒಂದಷ್ಟು. ಈ ಜಾಗಗಳೇ ಜಾಸ್ತಿ ಮೇನಾಗಿ ಫೋಕಸ್ ಮಾಡಬೇಕಾಗಿರೋದು. ನನ್ನ ಕಣ್ಣು ಕೆಳಗಡೆಲ್ಲ ಅಂಥದ್ದೇನು ಕಪ್ಪಿರಲ್ಲ, ಅಲ್ಲಿಗೆ ನಂಗೆ ಅವಶ್ಯಕತೆ ಇಲ್ಲ. ಮೈಲ್ಡಾಗಿ ಈ ಕಡೆ ಚೀಕ್ ಬೋನ್ ಹತ್ರ ಡನ್. ಈ ಕಡೆನೂ ನೀಟಾಗಿದೆ, ಇನ್ನೆಲ್ಲೂ ನನಗೆ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಐ ಮೇಕಪ್ ಈಗಲೇ ಮಾಡ್ಬೋಣ, ಈವನ್ ಬಿಫೋರ್ ಅಪ್ಲೈಯಿಂಗ್ ಫೌಂಡೇಶನ್. ವಾಟ್ ಐ ಆಮ್ ಥಿಂಕಿಂಗ್ ಈಸ್ ಸಮ್ ಡೀಸೆಂಟಾಗಿ ನೂಡ್ ಕಲರ್ ನನಗಿಷ್ಟ. ಸೊ ಲೆಟ್ಸ್ ಸಿ. ಫಸ್ಟು ಬೇಸು, ಆಮೇಲೆ ಗ್ಲಿಟರು. ಬೇಸ್ ಇಸ್ ಲೈಕ್ ದಿಸ್. ಗ್ಲಿಟರ್ಗೆ ಚೆನ್ನಾಗಿದೆ ಅನಿಸುತ್ತಲ್ಲ, ಜಸ್ಟ್ ಇಲ್ಲಿ ಮಾತ್ರ. ವಾವ್, ಸಖತ್ತಾಗಿದೆ. ಏನಂದರೆ ಈ ಸ್ಮೋಕಿ ಎಫೆಕ್ಟ್ ಕೊಡೋಕ್ಕೆ ನನಗೆ ಇಷ್ಟ. ಮೈಲ್ಡಾಗಿ
ಸೊ ವಿ ವಿಲ್ ಸಿ. ನನಗೆ ಬ್ಲ್ಯಾಕ್ ಜೊತೆ ಆಟ ಆಡೋಕ್ಕೆ ಸ್ವಲ್ಪ ಭಯ. ಶುಡ್ ವಿ ಟ್ರೈ? ಯಾ ಗೈಸ್, ಐ ಮೇಕಪ್ ಈ ಥರ ಇದೆ. ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ನೋಡಿ ಹೆಂಗಿದೆ. ನಾನು ಯೂಸ್ ಮಾಡಿರೋ 3 ಫಿಂಗರ್ಸ್ ಮಾತ್ರ. ಇದರಲ್ಲಿ ಗ್ಲಿಟರು, ಇದರಲ್ಲಿ ಬೇಸು, ಇದರಲ್ಲಿ ಸ್ಮೋಕಿ ಎಫೆಕ್ಟು ಅಷ್ಟೇ. ಹ್ಯಾಂಡ್ ವಾಶ್ ಮಾಡ್ಕೊಂಬರ್ತೀನಿ ಬಿಕಾಸ್ ಫೌಂಡೇಶನ್ ಹಚ್ಚಬೇಕು. ಈಗ ಫೌಂಡೇಶನ್ ಹಚ್ಚುವ ಸಮಯ. ಇದೇ ಥರ ಪಂಪ್ ಆಯಿತಾ, ಪಂಪ್ ಮಾಡಿಬಿಟ್ಟೆ ಮರೆಸ್ಕೊಂಡು. ಐಬ್ರೋಸ್ನ ಹೈಲೈಟ್ ಮಾಡಿಲ್ಲ. ಲೆಟ್ಸ್ ವೇಟ್. ಈಗಲೇ ಅರ್ಜೆಂಟ್ ಇಲ್ಲ ಹೈಲೈಟ್ ಮಾಡೋಕ್ಕೆ. ಆ್ಯಂಡ್ ಫಸ್ಟು ಫೌಂಡೇಶನ್ ಕವರ್ ಮಾಡೋಣ. ಆಮೇಲೆ ಹಾಕಿದೆಲ್ಲ ಬ್ಲೆಂಡ್ ಆಗ್ತಾಯಿದೆ ಚೆನ್ನಾಗಿ. ನಾನು ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ಪಾರ್ಟ್ ಬೈ ಪಾರ್ಟ್ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಸೊ ದಟ್ ಮೇಕಪ್ ಓವರ್ ಆಗಬಾರ್ದು, ಪ್ರಾಡಕ್ಟ್ ಜಾಸ್ತಿ ಯೂಸ್ ಆಗಿರಬಾರ್ದು, ಅಪ್ಲಿಕೇಶನ್ ತುಂಬ ಕಮ್ಮಿ ಇರಬೇಕು. ಏನಂತ ಹೇಳ್ರಿ ಯೋಚನೆ ಮಾಡ್ತಾಯಿದ್ದೀನಿ ಗೈಸ್. ನಾನು ಒಂದು ಸೆಲ್ಫ್ ಮೇಕಪ್ ಕೋರ್ಸಿಗೆ ಹೋಗ್ಬಿಡೋಣ ಅಂತ. ಇನ್ನೊಂದು ಸ್ವಲ್ಪ ನೀಟಾಗಿ ಮೇಕಪ್ ಮಾಡೋದು ಕಲ್ತ್ಕೊಬೋದು. ಎಮರ್ಜೆನ್ಸಿ ಟೈಮಲ್ಲಿ ಸಿಂಪಲ್ಲಾಗಿ ನೀಟಾಗಿ ಹೇಗೆ ಮೇಕಪ್ ಮಾಡೋದು ಅಂತ ತಿಳ್ಕೊಂಬಿಟ್ರೆ ಈಸಿಯಾಗಿ ಬಿಡುತ್ತೆ. ಅದು ಕಂಪ್ಲೀಟಾಗಿ ಬ್ಲೆಂಡ್ ಆಗ್ತೆ. ಐ ನೀಡ್ 1 more ಹ್ಯಾಂಡ್. ನೀಟಾಗಿ ಬ್ಲೆಂಡ್ ಮಾಡಿದ್ದೀನಿ. ದಿಸ್ ಇಸ್ ಲುಕಿಂಗ್ ಟು ಗುಡ್. ಮಿರರಲ್ಲಿ ನೋಡ್ಕೊಂಬೇಡ ಅನ್ಸುತ್ತೆ. ಎಲ್ಲೂ ಪ್ಯಾಚಿ ಇರಬಾರ್ದು, ಕೇಕಿ ಇರಬಾರ್ದು, ಏನೂ ಇರಬಾರ್ದು. ಯಾ ದಿಸ್ ಇಸ್ ರಿಯಲಿ ಗುಡ್. ಇದಾದಮೇಲೆ ಈಗ ನಾನು ಯೂಸ್ ಮಾಡ್ತಿರೋದು ಫೌಂಡೇಶನ್ದು ಟಿಂಟು. ಈಗ ರೀಸೆಂಟಾಗಿ ಹೊಸ ಪ್ರಾಡಕ್ಟ್ ತೊಗೊಬಂದೆ, ಅದನ್ನು ಅಪ್ಲೈ ಮಾಡ್ತೀನಿ. ಅದು ಎಕ್ಸ್ಟ್ರಾ ಗ್ಲೋ ಕೊಡುತ್ತೆ. ದಿಸ್ ಇಸ್ ಫೌಂಡೇಶನ್ ಟಿಂಟ್. ತುಂಬ ಅಪ್ಲೈ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಜಸ್ಟ್ ದಿಸ್ ಇದರಲ್ಲೇ ಪೂರ್ತಿ ಫೇಸ್ ಕವರ್ ಮಾಡೋಣ ಬಿಕಾಸ್ ದಿಸ್ ಇಸ್ ಟಿಂಟ್. ನೋಡಿ ಶೈನಿಂಗ್ ಕೊಡುತ್ತೆ. ಎಲ್ಲ ಪ್ರಾಡಕ್ಟ್ಸ್ ಬೇಕಾದ್ರೆ ನಾನು ಲಿಂಕ್ ಹಾಕಿರ್ತೀನಿ, ನೀವು ಅಲ್ಲಿಂದ ಬೈ ಮಾಡ್ಬೋದು. ನಾನು ಯಾವ ಪ್ರಾಡಕ್ಟ್ಸ್ ಇವಾಗ ಯೂಸ್ ಮಾಡಿದ್ದೀನಿ ಅದೆಲ್ಲ ಅದ್ರದ್ದು ಲಿಂಕ್ ಯಾವ್ದು ಸಿಕ್ಕತ್ತೆ ಅದೆಲ್ಲ ಎತ್ತು ಹಾಕಿರ್ತೀನಿ ಗೈಸ್. ಇದು ಔಟ್ ಆಫ್ ಸ್ಟಾಕ್ ಆಗಿದ್ರೆ ನನಗೆ ಗೊತ್ತಿಲ್ಲ. ನಾನೇನೇನು ಯೂಸ್ ಮಾಡ್ತೆ ಅದನ್ನೆಲ್ಲ ನನಗೆ ಯಾವ್ದು ಲಿಂಕ್ ಸಿಕ್ಕುತ್ತೆ ಅದೆಲ್ಲ ತೆಗೆದು ಹಾಕಿರ್ತೀನಿ. ನಿಮಗೆ ಮೇಕಪ್ ಇಷ್ಟ ಆಯಿತು ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಬೈ. ಆ್ಯಂಡ್ ಇನ್ನೊಂದೇನೆಂದರೆ ಫಂಕ್ಷನ್ ಮುಗಿದ್ಮೇಲೆ ತೋರಿಸ್ತೀನಿ ಯಾವ ಲೆವೆಲ್ಗೆ ಬಂದಿದೆ ನನ್ನ ಮೇಕಪ್ಪು, ಬದುಕಿದೆಯಾ ಇಲ್ಲ ಓಟೋಗಿದೆಯಾ ಅದೆಲ್ಲ ನೋಡೋಣ. ಟಿಂಟ್ ಹಾಕಿದೆ, ಸೊ ಎಕ್ಸ್ಟ್ರಾ ಗ್ಲೋ ಬಂತು. ಒಂದು ಸತಿ ಮಿರರಲ್ಲಿ ಚೆಕ್ ಮಾಡಿಬಿಡ್ತೀನಿ. ಕ್ರಾಸ್ ಚೆಕಿಂಗ್ ಎಲ್ಲರೂ ಕೇಕಿ ಪ್ಯಾಚಿ ಇದ್ರೆ ನೋಡೋಣ. ಎಲ್ಲೂ ಏನೂ ಇಲ್ಲ ಗೈಸ್, ಈ ಥರ ಇದೆ. ಸದ್ಯಕ್ಕೆ ಭೂತ ಥರ ಕಾಣ್ತಾ ಇದ್ದೀನಿ. ಲೆಟ್ಸ್ ಗೆಟ್ ಗೋಯಿಂಗ್. ಇವಾಗ ನಮ್ಮ ಐಬ್ರೋ ಹೈಲೈಟ್ ಮಾಡೋ ಸಮಯ. ಅಲಾಂಗ್ ವಿತ್ ದ್ಯಾಟ್ ಏನಂತ ಹೇಳಿದ್ರೆ ಇನ್ನೊಂದೇನೋ ಸಮಯ ಅಂದರೆ ಐಲೈನರ್ ಹಾಕಿಲ್ಲ ನಾನಿನ್ನು, ಅದನ್ನು ಹಾಕೋ ಸಮಯ ಕೂಡ. ಸೊ ಜಸ್ಟ್ ಬ್ರಷ್ ಮಾಡಿದೆ ಆ್ಯಂಡ್ ಕವರ್ ಮಾಡ್ತಾಯಿದ್ದೀನಿ. ಇವಾಗ ಪಿಕ್ಸಿದು ನಾನು ಇದು ಯೂಸ್ ಮಾಡ್ತಾಯಿದ್ದೀನಿ ಬ್ಲಷ್. ಐ ವಾಂಟ್ ಇಟ್ ಟು ಲುಕ್ ಲೈಕ್ ದಿಸ್. ಇಲ್ಲೊಂಚೂರು ಇದು ಹೊಸದು ಕಲ್ತ್ಕೊಂಡಿದ್ದೀನಿ ಗೈಸ್. ಫೇಸೆಲ್ಲ ಪಿಂಕಿ ಪಿಂಕಿ ಲುಕ್ ಬರುತ್ತೆ, ಸಖತ್ತಾಗಿರುತ್ತೆ ಅದು. ಹಣೆಗೊಂದು ಸ್ವಲ್ಪ ಇದು ಇವಾಗ ರೀಸೆಂಟಾಗಿ ಕಲ್ತ್ಕೊಂಡಿರೋದು ಕಾಣಿಸ್ತಾ ಇದೆ. ಟ್ಯಾಂಟ್ ಲುಕ್ ಬರುತ್ತೆ ಅಷ್ಟೇ. ಮಿಕ್ಕಿದೆಯಲ್ಲ ಅದನ್ನೇ ನೋಡ್ಸ್ಕೊಂಚೂರು. ಟ್ಯಾಂಟ್ ಲುಕ್ ಎಷ್ಟು ಚೆನ್ನಾಗಿ ಬಂತು. ಎರಡು ಕಡೆನೂ ಈವನ್ನಾಗಿ ಹಾಕಿದ್ರೆ ಒಳ್ಳೆಯದು. ಇದಕ್ಕೆ ಒಂದು ಸ್ವಲ್ಪ ಹೈಲೈಟ್ ಮಾಡ್ತೀನಿ. ಈ ಬ್ರೌನ್ ಕಲರ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಟ್ರೈ ಮಾಡಿ ನೋಡೋಣ. ಇದು ಕಾಣಲಿಲ್ಲ ಅಂದರೆ ಬ್ಲ್ಯಾಕಿಗೆ ಹೋಗ್ತೀನಿ. ಇಲ್ಲಿ ನೋಡಿ ಡಿಫ್ರೆನ್ಸು ಅಂಥದ್ದೇನು ಡಿಫ್ರೆನ್ಸ್ ಕಾಣ್ತಾ ಇಲ್ಲ. ಐ ಥಿಂಕ್ ಅಲ್ಲಿ ಗೋ ವಿತ್ ಬ್ಲ್ಯಾಕ್ ಓನ್ಲಿ. ಇನ್ಸ್ಟೆಡ್ ಆಫ್ ಬ್ಲ್ಯಾಕು ನಾನು ಇಲ್ಲಿ ನೋಡಿ ಅದಕ್ಕಿಂತ ಒಂಚೂರು ಜಾಸ್ತಿ ಡಾರ್ಕ್ ಬ್ರೌನ್ ಯೂಸ್ ಮಾಡಿದೆ. ಆ್ಯಂಡ್ ದಿಸ್ ಇಸ್ ಗೋಯಿಂಗ್ ರಿಯಲಿ ವೆಲ್. ಐ ಗೋ ವಿತ್ ದಿಸ್. ಇನ್ನೊಂದು ಕಣ್ಗೂ ಹಾಕ್ಕೊಂಡು ಕೆಳಗಡೆನೂ ಹಾಕ್ಕೊಂಡು ಬರ್ತೀನಿ. ಗೈಸ್ ಇವಾಗ ಐ ಮೇಕಪ್ ಆಯಿತು ಆ್ಯಂಡ್ ದಿಸ್ ಇಸ್ ಹೌ ಇಟ್ ಇಸ್ ಲುಕಿಂಗ್. ನನಗಂತೂ ಇಷ್ಟ ಆಯಿತು. ನಿಮಗೂ ಇಷ್ಟ ಆಯಿತಾ? ಇನ್ನು ಕೂದಲು ಸೆಟ್ ಮಾಡಿಲ್ಲ, ಒಡವೆಗಳು ಹಾಕ್ಕೊಂಡಿಲ್ಲ, ದಟ್ಸ್ ಫೈನ್. ಬಟ್ ಫಸ್ಟ್ ಇವಾಗ ನಮ್ಮ ಮೇಕಪ್ನ ಫಿನಿಷ್ ಮಾಡೋ ಸಮಯ. ಮೇಕಪ್ ಫಸ್ಟ್ ಫಿನಿಷ್ ಆಗಬೇಕು. ಮಸ್ಕಾರ ಹಾಕಿಲ್ಲ, ಅವಾಯ್ಡ್ ಮಾಡಿದ್ದೀನಿ. ಐ ಥಿಂಕ್ ಎಂಗೇಜ್ಮೆಂಟ್ ಫಂಕ್ಷನ್ ಆಗಿರೋದ್ರಿಂದ ಇದೇ ಸಾಕು, ಮಸ್ಕಾರ ಬೇಡ ಅಂತ. ಆ್ಯಂಡ್ ಇನ್ನೊಂದು ಯೋಚನೆ ಮಾಡ್ತಾಯಿದ್ದೀನಿ. ಒಂದು ಮೇಕಪ್ ಫ್ಯಾನು, ಇನ್ನೊಂದು ನನಗೆ ವಾಟ್ ಇಸ್ ಇಟ್ ಇದು ಐ ಲ್ಯಾಶಸ್ ತೊಗೋಬೇಕು, ಅದು ಅಟ್ಯಾಚ್ ಮಾಡೋಕ್ಕೆ ಅದ್ರದ್ದು ಮತ್ತು ಅದ್ರ ಗಮ್ಮು. ಅದು ಸಖತ್ ಇಂಪಾರ್ಟೆಂಟು ಗೈಸ್. ಯಾವ್ದಾದ್ರು ಒಂದು ಚೆನ್ನಾಗಿರೋ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಅಂದರೆ ಎಕ್ಸ್ಟ್ರಾ ಎಲಿವೇಟ್ ಆಗುತ್ತೆ ಲುಕ್. ಅದೊಂದು ತೊಗೋಬೇಕು. ಅದೆರಡು ತೊಗೊಂಡ್ರೆ ಐ ಥಿಂಕ್ ಐ ಹ್ಯಾವ್ ಎವ್ರಿಥಿಂಗ್ ವಿತ್ ಮೀ.
ಬಟ್ ಯಾ ಮೇಕಪ್ ಅಪ್ಗ್ರೇಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಟು ನೆಕ್ಸ್ಟ್ ಲೆವೆಲ್. ಬಟ್ ದಿಸ್ ಇಸ್ ಅ ಬೇಸಿಕ್ ಮೇಕಪ್. ಒಂದೆರಡು ಕಾಸ್ಟ್ಲಿ ಪ್ರಾಡಕ್ಟ್ಸ್ ಆ್ಯಡ್ ಮಾಡಿದ್ದೀನಿ. ಮೋಸ್ಟ್ ಆಫ್ ಇಟ್ ಇಸ್ ನಾರ್ಮಲ್ ಪ್ರಾಡಕ್ಟ್ಸೇ. ಎನಿವೇಸ್ ನಾನು ಎಲ್ಲನೂ ನಿಮಗೆ ಲಿಂಕ್ ಅಟ್ಯಾಚ್ ಮಾಡಿರ್ತೀನಲ್ಲ, ನಿಮಗೆ ಗೊತ್ತಾಗುತ್ತೆ. ಕಾಸ್ಟ್ ಎಲ್ಲ ಒಂದೆರಡು ಮಾತ್ರ ಕಾಸ್ಟ್ಲಿ ಇದೀನಿ, ಎಲ್ಲ ಮಿಡ್ ರೇಂಜ್. ಐ ಥಿಂಕ್ ದಿಸ್ ಇಸ್ ಗುಡ್. ನಂದು ಆಕ್ಸಿಡೆಂಟ್ಸ್ ಕಾರ್ ಎತ್ಕೊಳ್ತಾ ಇದೆಯಾ? ಎನಿವೇಸ್ ಕೂದಲು ಹಿಂಗೆ ಬಿಟ್ಟರೆ ಅಷ್ಟೊಂದು ನನಗೆ ಗೊತ್ತಾಗಲ್ಲ. ಸರಿ ಮಾಡೋಣ, ಕೂದಲು ಇನ್ನೂ ಸೆಟ್ ಮಾಡಿಲ್ವಲ್ಲ. ಐ ಥಿಂಕ್ ಅದೊಂದು ಚೂರು ಎತ್ಕೊಳ್ತಾ ಇದೆ ಇವತ್ತು ಅಂತ. ಯಾಕೆ ಡಲ್ ಮಾಡಿದೆ. ಫೈನಲ್ ಟಚಸ್ ಕೊಟ್ಬಿಡೋಣ. ಫೈನಲಿ ನಾವು ಲಿಪ್ಸ್ಟಿಕ್ಕಿಗೆ ಬಂದಿದ್ವಿ. ನಾನು ಯೂಸ್ ಮಾಡ್ತಿರೋದು ಪ್ರಾಪರ್ ರೆಡ್ ಲಿಪ್ಸ್ಟಿಕ್ಕು. ಗೈಸ್ ನನಗೆ ಮಿರರ್ ಬೇಕು, ಅಪ್ಲೈ ಮಾಡಿ ಬಂದ್ಬಿಡ್ತೀನಿ. ಸಕ್ಕ ಡೆಲಿಕೇಟಾಗಿ ಅಪ್ಲೈ ಮಾಡಬೇಕು. ಫೈನಲಿ ನಮ್ಮ ಲುಕ್ನ ಕಂಪ್ಲೀಟ್ ಮಾಡೋಕ್ಕೆ ಗೈಸಲ್ಲಿ ನೋಡಿ ಹಿಂಗೆ. ನಾನು ಇನ್ನೂ ಮೇಕಪ್ ಫಿಕ್ಸರ್ ಹೊಡೆದಿಲ್ಲ. ಶುಡ್ ಐ ಆ್ಯಕ್ಚುಲಿ ಆರ್ ನಾಟ್ ಗೊತ್ತಾಗ್ತಾ ಇಲ್ಲ. ಬಟ್ ಹಿಂಗೆ ಲುಕ್ ಚೆನ್ನಾಗಿದೆ. ಮೇಕಪ್ ಫಿಕ್ಸರ್ ಹೊಡೆದ್ರೆ ಮೇಕಪ್ ಸ್ಟೇ ಆಗುತ್ತೆ. ಸ್ಟಿಲ್ ಇನ್ ಥಿಂಕಿಂಗ್ ಝೋನ್. ಬಟ್ ಈಗಂತೂ ಚೆನ್ನಾಗಿ ಕಾಣ್ತಾ ಇದ್ದೀನಿ. ಕಮ್ಮಿಂಗ್ ಟು ಹಣೆ ಬೊಟ್ಟು ಯಾವ್ದು ಹಾಕ್ಲಪ್ಪ ಕಲರು? ಈ ಸಾರಿಗೆ ಪಿಂಕ್ ಹಾಕ್ಬೋದು, ಇಲ್ಲ ಗ್ರೀನ್ ಹಾಕ್ಬೋದು. ಇದು ರೇಡಿಯಮ್ ಗ್ರೀನ್ ಇದೆ, ಹಾಕೊಂಡ್ವಾ? ಸ್ವಲ್ಪ ಬ್ರೈಟ್ ಕಲರ್ಸ್ ಹಾಕಿದ್ರೆ ಸ್ವಲ್ಪ ಹೆಂಗಾಗಿ ಕಾಣ್ತೀವಂತೆ. ಕಾಣ್ತಾನೆ ಇಲ್ಲ ಅನ್ಸುತ್ತಲ್ವ? ಹೆಂಗಾಗಿ ಕಾಣೋದಿರಲಿ, ಬೊಟ್ಟೆ ಕಾಣ್ತಾ ಇಲ್ಲ ಗೈಸ್. ಚೆನ್ನಾಗಿ ಕಾಣ್ತಾಯಿಲ್ಲ ಅಲ್ವ? ಎದ್ದೇ ಕಾಣ್ತಾ ಇಲ್ಲ ಗೈಸ್, ಒಂಚೂರು ಚೆನ್ನಾಗಿ ಕಾಣ್ತಾ ಇಲ್ಲ. ಇಲ್ಲಿ ಈ ಥರದೊಂದು ಪ್ಯಾಲೆಟ್ ತೊಗೊಬಂದ್ಬಿಟ್ಟಿದ್ದೇನೆ. ಇದು ಚೆನ್ನಾಗಿಲ್ಲ. ಪಿಂಕ್ ಇದೆ ಎಕ್ಸಾಕ್ಟ್. ಈ ಬ್ಲೌಸ್ ಇದೆಯಲ್ಲ, ಆ ಪಿಂಕ್ ಇದೆ. ಐ ಗೋ ವಿತ್ ದಿಸ್. ಯಾ ಗೈಸ್, ಇದು ಹಾಕ್ಕೊಂಡೆ. ಐ ಥಿಂಕ್ ದಿಸ್ ಇಸ್ ಲುಕಿಂಗ್ ರಿಯಲಿ ಗುಡ್ ಆ್ಯಂಡ್ ಇಟ್ ಇಸ್ ಗೋಯಿಂಗ್ ವೆಲ್ ವಿತ್ ಮೈ ಸೀರೆ. ನೀಟಾಗೂ ಕಾಣ್ತಾ ಇದೆ ನೋಡಿ. ಹತ್ರದಿಂದ ತೋರಿಸ್ತೇನೆ. ಇದು ಮ್ಯಾಚ್ ಆಗ್ತಾಯಿದೆ ನನ್ನ ಲಿಪ್ಸ್ಟಿಕ್ಕಿಗೂ, ನನ್ನದು ಬೊಟ್ಟಿಗೂ, ನಾನು ಕೊಟ್ಟಿರೋ ಚೀಕ್ ಹೈಲೈಟ್ಸ್ಗೂ ಚೆನ್ನಾಗಿ ಕಾಣ್ತಾ ಇದೆ. ಜಸ್ಟ್ ಒಂದು ಮೇಕಪ್ ಫಿಕ್ಸರ್ ಸ್ಪ್ರೇ ಹೊಡಿಯೋಣ. ಆಮೇಲೆ ನನ್ನ ಓಲೆ ಸರಾಗಿರೋ ಎಲ್ಲ ಹಾಕ್ಕೊಳ್ಳೋಣ. ಸ್ಕೂಂಬೆಲ್ಲೋ ಸಿಗ್ತಾ ಇಲ್ಲ ಗೈಸ್. ಒಂದು ಸ್ವಲ್ಪ ಹೊತ್ತು ಅದನ್ನ ಹೋಗಿ ಹುಡ್ಕೊಂಬರೋಷ್ಟು ಪೇಷನ್ಸ್ ಇಲ್ಲ ಸದ್ಯಕ್ಕೆ. ಹಿಂಗಿರಲಿ, ಆಮೇಲೆ ಲಾಸ್ಟಲ್ಲಿ ಫುಲ್ಲು ಸೆಟ್ ಮಾಡೋಣ. ಫಸ್ಟು ಒಡವೆಗಳೆಲ್ಲ ಹಾಕೊಬರೋಣ. ನನ್ನ ಹಸ್ಬೆಂಡು ಬೌ ಅಂತ ಕಚ್ಚಿಸೋಕೆ ಬರ್ತಾ ಇದ್ದಾವೆ. ಲೇಟ್ ಆಯಿತು ಬಾ ಅಂತ ತುಂಬ ದೂರ ಹೋಗಬೇಕು. ನಾನು ಆರ್ನಮೆಂಟ್ಸ್ ಬಂದು ಸಖತ್ ಸಿಂಪಲಾಗಿ ಹಾಕೋತಾ ಇದ್ದೀನಿ. ವಾಚು, ಸಿಂಗಲ್ ಬಳೆ, ರಿಂಗು. ಐ ಥಿಂಕ್ ದಿಸ್ ಇಸ್ ಮೋರ್ ದೆನ್ ಸಫಿಷಿಯಂಟ್. ನಿಮ್ದೇನಾದ್ರು ಇನ್ ಕೇಸ್ ಚಿನ್ನದ ಉಂಗುರ ಲೂಸ್ ಇದ್ದರೆ ದಾರ ಕಟ್ಟೋ ಬದಲು ಈ ಥರ ನೋಡಿ, ಈ ಮೊಬೈಲ್ಗೆ ಬರುತ್ತಲ್ಲ ಸ್ಪ್ರಿಂಗ್ ಬರುತ್ತಲ್ಲ ವಯರ್ಗೆ, ಅದನ್ನು ಹಾಕ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಇದು ನನ್ನ ಫೇವ್ರೆಟ್ ಉಂಗುರ, ಗಣಪತಿದು. ಇಷ್ಟು ಸಾಕು ಇದಕ್ಕೆ. ಇವಾಗ ಕತ್ತಿಗೆ ಕಿವಿಗೆ ಒಂಚೂರು ಹಾಕೊಂಡ್ಬಿಡೋಣ. ನಿಮಗೆ ಗೊತ್ತಲ್ಲ ನನಗೆ ಲಕ್ಷ್ಮೀ ಒಡವೆಗಳು ಎಷ್ಟು ಹುಚ್ಚು ಅಂತ. ನಾನು ಚಿನ್ನದಲ್ಲೂ ಲಕ್ಷ್ಮೀ ಒಡವೆಗಳನ್ನೇ ನಾನು ಈ ಥರ ಮಾಡಿಸ್ಕೊಂಡಿದ್ದೀನಿ ನೋಡಿ. ಲಕ್ಷ್ಮೀ ತಾಯಿ ಕೂತಿರೋ ಥರ ಇದೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಸೈಡ್ ಪೂರ್ತಿ ಪಿಂಕ್ ಕಲರ್ ಇದಿದೆ, ಬೀಡ್ಸ್ ಇದೆ. ಈ ಥರ ಇದೆ ನೋಡಿ ಹತ್ರದಿಂದ ತೋರಿಸ್ತೀನಿ. ಒಂದು ತೋರಿಸ್ರೆ ಗೊತ್ತಾಗುತ್ತೆ. ಇದನ್ನು ಹಾಕೋತಾ ಇದ್ದೇನೆ ನಾನು. ನೀವು ನೋಡ್ದಂಗೆ ನಾನು ಎಷ್ಟೊಂದು ದಿನ ಒಲೆನೇ ಹಾಕ್ಕೊಂಡಿರಲ್ಲ. ನನಗೆ ಚಿನ್ನದ ಮೇಲೆಲ್ಲ ಅಂತ ಆಸೆ ಇಲ್ಲ, ಆದರೆ ಮಾಡಿಸ್ಕೊಂಡ್ರೆ ಈ ಥರ ಮಾಡಿಸ್ಕೊತೀನಿ ಅಷ್ಟೇ. ತುಂಬ ದಿನ ಹೋಗಿದೆ ನನ್ನ ಚಿನ್ನದ ಒಲೆ ಹಾಕ್ಕೊಂಡು. ತೂತು ಸಾಕಾಗ್ತಿಲ್ಲ, ಹಾಕೊಂಡ್ಬಿಡ್ತೀನಿ. ಒಂದು ನಿಮಿಷ ಗೈಸ್, ನೋವ್ತಾ ಇದೆ. ಹೋಯ್ತು. ತುಂಬ ದಿನ ಆಗ್ಬಿಟ್ಟಿತ್ತು ನಾನು ಚಿನ್ನದ ಒಲೆ ಹಾಕ್ಕೊಂಡು. ಅದು ಆರ್ಟಿಫಿಷಿಯಲ್ದು ಹಾಕಿ ತೂತು ತುಂಬ ಚಿಕ್ಕದಾಗ್ಬಿಟ್ಟಿದೆ. ಈ ಕಡೆ ದುಡ್ಡೋಯ್ತು. ತಿರ್ಪಾಕೊಂಬಿಡೋಣ ಫಾಸ್ಟಾಗಿ. ಸ್ವೆಟ್ ಆಗದೆ ಇದ್ರೆ ಸಾಕು. ಈ ನೋವಿಗೆ ಸ್ವೆಟ್ ಆಗ್ಬಿಡ್ತೀನಿ. ಇಲ್ಲಿ ಈ ಕಡೆ ನೋವು ಮಾಡಿಬಿಡ್ತು, ತುಂಬ ನೋವಾಗೋಯ್ತು. ನಮ್ಮ ಪತಿದೇವ್ರ ಎಂಟ್ರಿ. ಅವರೇನು ಬಟ್ಟೆ ಹಾಕ್ಕೊಂಡಿಲ್ಲ ಇನ್ನು. ನಾನೇ ಇಷ್ಟರೆಲ್ಲ ರೆಡಿಯಾಗಿ ಹೋಗಿದ್ದೇನೆ. ಲೇಟ್ ಆಯಿತು ಅಂತಾರೆ, ಅವರೇ ರೆಡಿಯಾಗಿಲ್ಲ. ಹೆಂಗೆ ಕಾಣ್ತಾ ಇದ್ದೇನೆ? ಚೆನ್ನಾಗಿ ಕಾಣ್ತಾ ಇದ್ದೇನೆ. ಸಾರಾ ಒಂದು ಹೆಲ್ಪ್ ಮಾಡ್ತೀಯಾ? ತಗೋಬಾ, ಲೇಟ್ ಅಲ್ಲಿ ಕೂದಲು ಸಿಗಾಕೊಳ್ಳುತ್ತೆ. ನಾನು ಮೇಕಪ್ ಫಿಕ್ಸರ್ ಹೊಡಿಲಿಲ್ಲ, ಯಾಕಂದರೆ ಅದು ಬೇಡ ಅಂತ ಅನ್ನಿಸ್ತು. ಅದಕ್ಕೆ ಹೊಡಿಲಿಲ್ಲ. ಐ ಡೋಂಟ್ ವಾಂಟ್ ಟು ಟಚ್ ಮೈ ಮೇಕಪ್, ಸೊ ಐ ಆಮ್ ಫೈನ್ ವಿತ್ ದಿಸ್. ನೋಡಿ ಹಿಂಗೆ ಕಾಣ್ತಾ ಇದೆ ಒಲೆ ಥರ ಅಂತರ. ಇದೊಂದು ಚೂರು ಹಿಂದೆ ಮುಖ ಮೇಕಪ್ಪು. ಇದು ಅಷ್ಟೇ ನಂದು. ಹತ್ರದಿಂದ ಒಂದು ನಿಮಿಷ ತೋರಿಸ್ತೀನಿ. ಇದು ಲಕ್ಷ್ಮಿ ಇದೆ, ಇಲ್ಲಿ ನೋಡಿ ಹಿಂಗಿದೆ ಥರ ಅಂತರ. ಫುಲ್ ಟೈಟ್ ಮಾಡಿ ಕತ್ತಗಳು. ಎಷ್ಟೊಂದು ಟೈಟ್ ಅಲ್ಲ, ಉಸಿರಾಡೋಕ್ಕೆ ತಗೋಬೇಕು. ನನ್ನ ಹಸ್ಬೆಂಡು ಚಾನ್ಸ್ ಸಿಕ್ಕಿದ್ರೆ ಕೊಲೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ.
ಸೊ ನಮ್ಮ ಮನೇಲಿ ಯಾವ್ದಾದ್ರು ದೊಡ್ಡ ಫಂಕ್ಷನ್ಗಳಿದ್ರೆ ಮಾತ್ರ ನಾನು ಚಿನ್ನದ ಹಾಕೋದು, ಇಲ್ಲ ಚಿನ್ನದ ನಾನು ಹಾಕಲ್ಲ. ಫೈನಲಿ ಗೈಸ್ ಈ ಥರ ಇದೆ, ಹೊರಡಬೇಕು ನಾವು. ಹೆಂಗೆ ಕಾಣ್ತಾ ಇದೆ ನಿಮಗೆ ಇದು ತೋರಿಸಿಲ್ಲಲ್ಲ, ಈ ಥರ ಇದೆ ನೋಡಿ. ನಾನು ಸಖತ್ ಇಷ್ಟಪಟ್ಟು ತೊಗೊಂಡಿರೋ ನೆಕ್ಲೆಸ್ ಇದು, ರೀಸೆಂಟಾಗಿ ತೊಗೊಂಡಿದ್ದು, ಇನ್ನೂ ತೊಗೊಂಡು 1 ವರ್ಷನೂ ಆಗಿಲ್ಲ ಅಂತ ಅನಿಸುತ್ತೆ. ಆ ಥರ ಇದೆ. ಆ್ಯಂಡ್ ಇದಾಗಿದೆ ನನ್ನ ಲುಕ್. ಆ್ಯಂಡ್ ಫೈನಲ್ ಲುಕ್ ಥರ ತೋರಿಸ್ತೀನಿ. ಇಷ್ಟೇ ಸಿಂಪಲಾಗಿ ಹೋಗೋಣ ಅಂತ. ಇದಕ್ಕೆ ಪರ್ಫ್ಯೂಮ್, ಓ ಮೈ ಗಾಡ್, ಹೊಸದಿದೆ, ಹಾಕೇ ಇಲ್ಲ. ವೆಯ್ಟ್ ಅವತ್ತು ವೆಸ್ಟ್ ಸೈಡಿಂದ ತಂದಲ್ಲ ಪರ್ಫ್ಯೂಮ್, ಇವತ್ತರೆಗೂ ಓಪನ್ ಮಾಡಿಲ್ಲ, ಯೂಸ್ ಮಾಡಿಲ್ಲ. ಇದನ್ನು ಕಾಮನ್ನಾಗಿ ಯಾವಾಗಲೂ ಹಾಕ್ತಾಯಿರ್ತೀನಿ, ಬಿಕಾಸ್ ಇದ್ರದ್ದು ಆಲ್ರೆಡಿ ಇನ್ನೊಂದು ಡಬ್ಬ ಇದೆ ಅಲ್ವಾ. ಇದು ಹೊಸದೇನೋ ಯೂಸ್ ಆಗಿಲ್ಲ. ಐ ಥಿಂಕ್ ಇವತ್ತು ಇದ್ರಲ್ಲಿ ಹೋಗೋಣ ಅಂತ, ಡಸ್ಕಲ್ಲಿ. ದಿಸ್ ಇಸ್ ಬೆರಿ ಟ್ವಿಸ್ಟ್ ದಿನ ಹಾಕ್ತಾಯಿದ್ದೀನಿ, ಬೋರ್ ಆಗಿದೆ. ಸೊ ವಿಲ್ ಗೋ ವಿತ್ ಡಸ್ಟ್ ಟುಡೇ. ಇಲ್ಲಿ ಎಷ್ಟು ಚೆನ್ನಾಗಿದೆ. ನಾನು ಕ್ಯಾಪ್ ಓಪನ್ ಮಾಡಿ ಸ್ಮೆಲ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ ಗೈಸ್, ಒಂಥರ ಈ ಮದುವೆ ವೈಬ್ ಸ್ಮೆಲ್. ಅಯ್ಯಯ್ಯೋ ಕಾಣಂಗೆ ಹೊಡ್ಕೊಂಬಿಟ್ನಾ. ಹೌದು, ನನಗೆ ಅರ್ಜೆಂಟಲ್ಲಿ ಹಿಂಗೆ ತಲೆ ಓಡಲ್ಲ. ಒಂದು ಸ್ವಲ್ಪ ಚೆನ್ನಾಗಿ ಘಮ ಅನ್ನೋಣ. ಹಿಂದೆ ಟೈ ಮಾಡಿಸ್ಕೊಂಡಿಲ್ಲ. ಆ್ಯಂಡ್ ಈ ಬ್ಲೌಸ್ದು ಪ್ಯಾಟ್ರನ್ ನೋಡಿ, ಈ ಥರ ಹೊಲ್ಸಿದ್ದೀನಿ, ಕಾಣಿಸ್ತಾ ಇದೆಯಾ? ಇಲ್ಲಿ ಈ ಥರ ಜಿಗ್ಜ್ಯಾಕ್ ಮಾಡಿಸಿದ್ದೀನಿ, ಕೆಳಗಡೆ ನಾರ್ಮಲಾಗಿ ಪಟ್ಟಿ ಕೊಡಿಸಿದ್ದೀನಿ, ಮುಂದೆ ಹುಕ್ ಬರುತ್ತೆ. ಇಲ್ಲಿ ನೋಡಿ, ಅದು ಸೀರೆಗಳಿಗೆ ಪರ್ಫ್ಯೂಮ್ ಹೊಡೆದ್ರೆ ಮಾರ್ಕ್ ಬಂದುಬಿಡುತ್ತೆ ಅನ್ನೋ ಭಯ ನನಗೆ. ಈ ಕಡೆ ಮರ್ತ್ಕೊಂಡು ಬಿಟ್ಟೆ, ಬಟ್ ಅದೇನು ಮಾರ್ಕ್ ಬರಲಿಲ್ಲ, ಬಂದಿದೆ. ಅದು ಚೂರು ಡ್ರೈ ಆಗೋ ತನಕ ವೆಯ್ಟ್ ಮಾಡಬೇಕು. ಲೆಟ್ಸ್ ಸಿ ಈ ಪರ್ಫ್ಯೂಮ್ ಚೆನ್ನಾಗಿಲ್ವ ಅಂತ ಗೊತ್ತಾಗುತ್ತೆ. ಅಲ್ಲ, ಸೀರೆ ಕ್ವಾಲಿಟಿ ಚೆನ್ನಾಗಿಲ್ವ ಅಂತ ಗೊತ್ತಾಗುತ್ತೆ. ಇನ್ನು ಸೀರೆ ಫುಲ್ ತೋರಿಸಿಲ್ಲಲ್ಲ, ಬಟ್ ಸೀರೆ ಮಾತ್ರ ಚೆನ್ನಾಗಿದೆ. ವರಮಹಾಲಕ್ಷ್ಮಿಯಲ್ಲಿ ತೊಗೊಂಬಂದಿದ್ದು, ಕ್ವಾಲಿಟಿನೂ ಚೆನ್ನಾಗಿದೆ. ಆ್ಯಂಡ್ ನಾವು ಹೇಳ್ದಂಗೆ ಕೂತ್ಕೊಳ್ಳುತ್ತೆ. ದಿಸ್ ಈಸ್ ಬನಾರಸಿ ಸಿಲ್ಕು, ಬಟ್ ಸಾಫ್ಟ್ ಬನಾರಸಿ ಅಂತಾರಲ್ಲ ಆ ಥರ. ಐ ಥಿಂಕ್ ಅರೌಂಡ್ 6000 ರುಪೀಸ್ ಏನೋ ಪೇ ಮಾಡಿದ್ದೀನಿ ನಾನು ಇದಕ್ಕೆ. ನನ್ನ ಬನಾರಸಿ ಕಲೆಕ್ಷನ್ಸ್ ಏನೋ ನಿಮಗೆ ತೋರಿಸಿಲ್ಲ, ಅದನ್ನು ತೋರಿಸಿದಾಗ ಇದನ್ನು ತೋರಿಸ್ತೀನಿ. ಬಟ್ ಇವಾಗ ಔಟ್ಲುಕ್ ಹೇಗಿದೆ ಅನ್ನೋದು ನಾನು ತೋರಿಸ್ತೀನಿ. ಲಾಸ್ಟ್ ಟೈಮು ವೆಸ್ಟ್ ಸೈಡ್ಗೆ ಹೋದಾಗ ನಿಮಗೆ ಈ ಸ್ಯಾಂಡಲ್ಸ್ ತೋರಿಸಿದಲ್ವ, ಇನ್ನೂ ಟ್ಯಾಗ್ ಕೂಡ ಬಿಚ್ಚಿಲ್ಲ, ಹಾಗೆ ಇಟ್ಟಿದೆ ಗೈಸ್. ಈ ಸ್ಯಾರಿಗೆ ಮ್ಯಾಚ್ ಆಗುತ್ತೆ, ಇದು ಸ್ಯಾರಿಗೂ ಮ್ಯಾಚ್ ಆಗಬೇಕು, ಆ್ಯಂಡ್ ಇದಕ್ಕೆ ವೆಸ್ಟರ್ನ್ ವೇರ್ಗೂ ಮ್ಯಾಚ್ ಆಗಬೇಕು, ಆ ಥರ ತೊಗೊಂಡಿದ್ದೆ. ಆ್ಯಂಡ್ ಇದು ಸ್ವಲ್ಪ ವೆಜ್ಜಸ್ ಇದಲ್ಲ, ಸ್ವಲ್ಪ ಹೈಟಾಗಿ ಕಾಣಿಸ್ತೀನಿ. ಇದನ್ನು ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಸ್ಲಿಪ್ಪರ್ ಯೂಸ್ ಆಗಿಲ್ಲ, ಅದಕ್ಕೂ ಸ್ಲಿಪ್ಪರ್ ಅಲ್ಲ, ಅದು ಸ್ಯಾಂಡಲ್ಸ್ ವೆಜ್ಜಸ್, ಅದು ಯೂಸ್ ಆಗಿಲ್ಲ ಇರೋದ್ರಿಂದ ವಾಪಸ್ ನಾನು ಹಂಗೆ ಎತ್ತಿರ್ತೀನಿ. ಈಗ ಸದ್ಯಕ್ಕೆ ಯೂಸ್ ಮಾಡಲ್ಲ, ಬೇಜಾನಿದೆ ನನ್ನ ಹತ್ರ. ಅದಕ್ಕೋಸ್ಕರ ಇವಾಗ ಯೂಸ್ ಆಗಿರೋ ಅಂಥದ್ದೇ ನನ್ನ ಆ್ಯಕ್ಚುಯಲ್ ಈಚೆಗಡೆ ಶೂ ಸ್ಟ್ಯಾಂಡಲ್ಲಿದೆ, ಅಲ್ಲಿ ಹೋಗ್ಬಿಟ್ಟು ಅದನ್ನು ಪೇರ್ ಮಾಡೋಣ. ಇವಾಗ ಐ ಥಿಂಕ್ ಐ ಆಮ್ ಗುಡ್ ವಿತ್ ಆರ್ನಮೆಂಟ್ಸ್, ಆಮೇಲೆ ವಾಚ್, ಆಮೇಲೆ ಮೇಕಪ್ ಆ್ಯಂಡ್ ಹೇರ್ ಕೂಡ ಸಿಂಪಲ್ ಫ್ರೀ ಹೇರ್ ಅಷ್ಟೇ. ಮೈ ಹಸ್ಬೆಂಡ್ ಅಪ್ರೂವ್ಡ್. ಚೆನ್ನಾಗಿದೆಯಾ ಅಂತ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ತೆಗಿ ತಲೆ ತಿಂತಾರೆ. ಮೈ ಹಸ್ಬೆಂಡ್ ಅಪ್ರೂವ್ಡ್ ಅಂದರೆ ಚೆನ್ನಾಗಿದ್ದೀನಿ ಅಂತ ಅವರು ಚೆನ್ನಾಗಿ ಕಾಣಿಸಿದ್ರೆ ಸಾಕು, ನಂಗೆ ಬೇರೆ ಏನು ತಲೆನೇ ಕೆಡಿಸ್ಕೊಳ್ಳಲ್ಲ. ಇಫ್ ಹಿ ಸೇಸ್ ಎಸ್, ಐ ಆಮ್ ಹ್ಯಾಪಿ. ದಿಸ್ ಈಸ್ ಮೈ ಮೇಕಪ್ ಫಾರ್ ದ ಡೇ. ಈಗ ಫಾಸ್ಟಾಗಿ ಹೊರಡೋಣ. ಈ ಮೇಕಪ್ ಮಾಡ್ಕೊಂಡು ನಿಂತ್ಕೊಂಡು ತಿಂಡಿನೇ ತಿಂದಿಲ್ಲ, ಅಲ್ಲೇ ಆಚೆ ಕಡೆ ತಿನ್ಕೊಂಡು ಹೋಗೋಣ. ಸ್ವಲ್ಪ ದೂರಕ್ಕೆ ಹೋಗಬೇಕು, ಕೆಂಗೇರಿ ತನಕ ಹೋಗೋಣ, ಆರಾಮಾಗಿ ಹೋಗೋಣ. ತಿಂಡಿ ಗಿಂಡಿ ತಿನ್ಕೊಂಡು ಆರಾಮಾಗಿ ಹಸ್ಬೆಂಡ್ ವೈಫ್ ಡೇಟ್ ಮಾಡಿಕೊಂಡು ಚಿಲ್ ಮಾಡಿಕೊಂಡು ಹೋಗ್ತಿರೋದು ಎಂಗೇಜ್ಮೆಂಟ್ ಫಂಕ್ಷನ್ಗೆ. ಯಾಕೆ ಟೆನ್ಷನ್ ತೊಗೋಬೇಕು, ಅರ್ಜೆಂಟಾಗಿ ಹೋಗಲ್ಲಿ ಕೂತ್ಕೊಂಡು ಮಾಡೋದು ಏನಿರುತ್ತೆ ನಮಗೆ. ಆಂಟಿನ ಕಾಲ್ ಮಾಡಿ ಕೇಳಿದೆ ಏನಾದ್ರು ಹೆಲ್ಪ್ ಬೇಕಾ ಅಂತ. ಅವ್ರು ನೋಡ್ರಿ ಎಲ್ಲ ಇವೆಂಟ್ ಆರ್ಗನೈಸರ್ಸ್ಗೆ ಅಸೈನ್ ಮಾಡಿಬಿಟ್ಟಿದ್ದೀನಿ. ಸೊ ನಥಿಂಗ್ ಟು ವರಿ, ತಲೆ ಕೆಡ್ಸ್ಕೊಬೇಡ, ಬರೀ ರೆಡಿಯಾಗಿ ನಿಂತ್ಕೊಳ್ಳೋದು ಅಷ್ಟೇ ಅಂದರು. ಅದರಿಂದ ಅಲ್ಲಿ ನನಗೆ ಮಾಡೋ ಅಂಥ ಕೆಲಸ ಏನಿರಲ್ಲ, ಆರಾಮಾಗಿ ಹೋಗ್ಬೋದು. ಹೇಗಿದೆ ಗೈಸ್, ಈ ಲುಕ್ ಇಷ್ಟ ಆಯಿತಾ? ಕಪ್ ಚೆನ್ನಾಗಿ ಕಾಣ್ತಾ ಇದೆಯಾ? ಐ ಆಮ್ ಶೋರ್ ಇನ್ ಮೇಕಪ್. ನನಗೆ ಹೆಂಗೆಂಗೋ ಬರುತ್ತೆ, ಹೆಂಗೆಂಗೋ ಮಾಡ್ಕೊತೀನಿ, ಹೆಂಗೋ ಚೆನ್ನಾಗಿ ಕಾಣಂಗೆ ಮಾಡ್ಕೋತೀನಿ. ಬಟ್ ಸೆಲ್ಫ್ ಮೇಕಪ್ ಕೋರ್ಸ್ ತೊಗೋತೀನಿ. ಆ್ಯಂಡ್ ಒಂದು ಮೇಕಪ್ ಫ್ಯಾನ್ ಬೇಕು, ಎರಡನೇದು ಐ ಲ್ಯಾಶಸ್ ಸ್ಟಾಕ್ ಮಾಡಬೇಕು. ಇವು 3 ನನಗೆ ಮೇನ್ ಪ್ರಿಯಾರಿಟಿ. ಆ್ಯಂಡ್ ಇದು ಲಿಪ್ ಲೈನರ್ ನನಗೆ ಮ್ಯಾಂಡೇಟ್ರಿ ಆಗಬೇಕು, ಅದೊಂದು ಪೆಂಡಿಂಗು. ಇದಿಷ್ಟು ನಾನು ಲಿಸ್ಟಿಗೆ ಹಾಕ್ಕೊಂಡು ಆರ್ಡರ್ ಹಾಕ್ತೀನಿ. ಅದು ಬಂದಮೇಲೆ ನಿಮಗೆ ತೋರಿಸ್ತೀನಿ. ನಮ್ಮ ಅತ್ತೆ ಇದು ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಸೆಟ್ ಮಾಡಿಕೊಟ್ಟಿದ್ದೀನಲ್ಲ, ಆ ಪ್ರಾಡಕ್ಟ್ಸ್ ನಾನು ನಿಮಗೆ ಎಕ್ಸಾಕ್ಟ್ ಕಾಸ್ಟು, ಆಮೇಲೆ ಅದು ಯಾವ ಥರ ಇದೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ರಿವ್ಯೂ ಮಾಡಿಲ್ಲ, ಇನ್ನು ಟೈಮ್ ಸಿಕ್ಕಿಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ಕೊಡ್ತೀನಿ. ಇವಾಗ ಫಾಸ್ಟಾಗಿ ಬನ್ನಿ, ಫಂಕ್ಷನ್ಗೆ ಹೋಗೋಣ. ಫಸ್ಟು ಕರಡು ಕೂತ್ಕೋಬೇಕು, ಇಲ್ಲ ನನ್ನ ಹಸ್ಬೆಂಡ್ ನನ್ನ ಶೂಟ್ ಮಾಡ್ತಾರೆ. ಅವ್ರೇನು 2 ನಿಮಿಷಕ್ಕೆ ಶರ್ಟ್ ಪ್ಯಾಂಟ್ ಹಾಕೊಂಡು ನಿಂತ್ಕೊಂಡ್ಬಿಡ್ತಾರೆ. ನಮ್ದು ಹಂಗಾಗಲ್ವಲ್ಲ. ಈಗ ನಾನು ಕೆಳಗಡೆ ಹೋದ್ಮೇಲೆ 1000 ಕೆಲಸ ಇರುತ್ತೆ ನಂಗೆ ಸೋರ್ಸೋಕ್ಕೆ. ಅದೇ ತಿಟ್ಟಿಲ್ಲ ಅಡುಗೆ ಮನೇಲಿ ಅದು ಓಪನ್ ಇದೆ, ಇದು ಓಪನ್ ಇದೆ, ಅದು ಮುಚ್ಚಬೇಕು, ಲಾಕ್ ಮಾಡಬೇಕು, ಗ್ಯಾಸ್ ಆಫ್ ಮಾಡಬೇಕು.
ಮೇಕಪ್ ಆದಮೇಲೆ ಇಷ್ಟು ಕೆಲಸ ಇದೆ. ನನ್ನ ಮೇಕಪ್ ಎಲ್ಲ ಕೆಳಗಡೆ ಇವಾಗ ಅಡುಗೆ ಮನೆಗೆ ಹೋಗ್ತಿದ್ದಂಗೆ ಎಲ್ಲ ಮೇಕಪ್ ಎಲ್ಲ ಹೋಗ್ಬಿಡುತ್ತೆ ಗೈಸ್. ಮೇಕಪ್ಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ, ನೀನು ಸ್ಟೇ ಆಗ್ತೀಯಾ ಹೋಗ್ತೀಯಾ ಅಂತ. ಲೆಟ್ಸ್ ಸಿ ಗೈಸ್. ಇನ್ನೊಂದು ವಿಷಯ ಹೇಳೋದು ಮರ್ತೋದೆ. ಇಲ್ಲಿ ನೋಡಿ ಸಣ್ಣ ಪುಟ್ಟ ಫ್ರಿಜ್ ಕಾಣ್ತಾ ಇದೆಯಲ್ಲ, ಆ್ಯಕ್ಚುಲಾಗಿ ಏನಾಯಿತು ಅಂದರೆ ನಾನಿವತ್ತು ಹೆಡ್ ಶವರ್ ತೊಗೊಂಡ್ಬಿಟ್ಟು ಬ್ಲೋ ಡ್ರೈನೂ ಮಾಡಿಲ್ಲ ಆ್ಯಂಡ್ ಕಂಡೀಷ್ನರ್ನೂ ಹಾಕಿಲ್ಲ. ಫ್ರಿಜ್ ಎಲ್ಲ ಬಂದಿದೆ ನನ್ನ ಹತ್ರ. ಈ ಫ್ರಿಜ್ ಫ್ರೀದೊಂದು ಇದಿದೆ, ಚಿಕ್ಕದು ಬಾಟಲ್ ಇದೆ. ಒಂಚೂರು ಕೂದಲು ಕೀಳುತ್ತೆ, ಬಟ್ ದಟ್ ಇಸ್ ಫೈನ್. ಈ ಲಿಕ್ವಿಡು ಏನೂ ಇಲ್ಲ ಆಯಿತಾ. ಈ ಚಿಕ್ಕ ಚಿಕ್ಕ ಫ್ರಿಜ್ನ ಮಲಗಿಸುತ್ತೆ ಹಿಂಗೆ ಬಾಚೋದು, ಮೈಲ್ಡಾಗಿ ಬಾಚಿದ್ರೆ ಯಾಕಬೇಡ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೋಗುತ್ತೆ. ಇಲ್ಲಿ ಕಾಣ್ತದೆ ಫ್ರಿಜ್ಜು. ಈಗ ಹೋಗಿಸ್ತೀನಿ ನೋಡಿ. ಈಗ ತಡಾನ್ ಎಷ್ಟು ಚೆನ್ನಾಗಿ ಹೋಗುತ್ತೆ ಗೈಸ್. ಇದನ್ನೇ ಮರ್ತೋಗಿದ್ದೆ ನಾನು, ಆವಾಗಲೇ ಎತ್ತಿಡ್ಕೊಂಡೆ ಬಟ್ ಮರ್ತೋದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ, ಕಾಣಿಸ್ತಾ ಇದೆಯಾ? ಹಿಂಗೆ ಬಾಚ್ಕೊಂಬಿಡೋದು ಅಷ್ಟೇ. ತುಂಬ ಚೆನ್ನಾಗಿದೆ ಮಾತ್ರ ಈ ಪ್ರಾಡಕ್ಟ್. ನಂಗೆ ಸಖತ್ ಇಷ್ಟ ಇದು. ಆ್ಯಕ್ಚುಲಿ ಅದು ಇವೆಂಟ್ಗೆ ಹೋದಾಗ ಅಲ್ಲಿ ನನಗೆ ಗಿಫ್ಟಾಗಿ ಕೊಟ್ಟಿದ್ರು. ದೆನ್ ಅದನ್ನು ಯೂಸ್ ಮಾಡಿದ್ಮೇಲೆ ಅರ್ಥ ಆಯಿತು ತುಂಬ ಚೆನ್ನಾಗಿದೆ ಅಂತ. ಆವಾಗಿಂದ ರಿಪೀಟಲ್ಲಿ ತೊಗೋತಾ ಇರ್ತೀನಿ. ಇದು ಅಂತೂ ಫುಲ್ ಸಿಕ್ಕೇ ಬಿಡ್ಸೋಕೆ ಹೋಗ್ಬಿಡುತ್ತೆ ಈ ಬ್ರಷ್. ಇರಿ ಫುಲ್ ಒಂಚೂರು ಸರಿ ಮಾಡ್ಕೊಬಂದು ತೋರಿಸಿ. ನಾವು ಆಲ್ರೆಡಿ ನಿಮಗೆ ಕಾಣಿಸಿದಲ್ವ, ಇಲ್ಲೆಲ್ಲ ಫ್ರಿಜ್ ಇತ್ತಲ್ಲ ಅದು ಕಮ್ಮಿ ಆಯಿತು. ಇಲ್ಲೂ ನೋಡಿ ಈಗ ಇಲ್ಲೆಲ್ಲ ಸಣ್ಣದು ಕಾಣ್ತಿದೆ ನೋಡಿ, ಹೋಗುತ್ತೆ. ಜಸ್ಟ್ ಒಂಚೂರು ಬಾಚಬೇಕು ಅಂದರೆ ಈ ಬ್ರಷಲ್ಲಿ ಇಷ್ಟೇ. ಓ ಮೈ ಗಾಡ್, ದಿಸ್ ಇಸ್ ಲುಕಿಂಗ್ ಸೋ ಗುಡ್. ಸರಿ ಮಾಡ್ಕೊಬ್ರದ. ಇಲ್ಲಿ ನೋಡಿ ಫ್ರಿಜ್ ಒಂಚೂರು ಕಾಣ್ತಾ ಇಲ್ಲ, ಮೈಲ್ಡಾಗಿ ಅದೇನು ಗೊತ್ತೇ ಆಗಲ್ಲ ಆ ಥರ ಇದೆ. ತರಂತರ ಆ್ಯಂಡ್ ಕೂದಲನ್ನ ಹಿಂದೆ ಹಾಕ್ತೀನಿ. ಐ ಥಿಂಕ್ ದಿಸ್ ಇಸ್ ಗುಡ್. ನಂಗೆ ಒಂದು ಸ್ವಲ್ಪ ಮುಂದೆ ಬಿಡ್ತೇನಲ್ಲ, ಆ ಥರ ಬಿಡೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಈ ಥರ ಕಾಣ್ತಾ ಇದ್ದೇನೆ. ಕಮ್ ಲೆಟ್ಸ್ ಗೋ ಗೈಸ್. ಬೆಳಕಲ್ಲಿ ನನ್ನ ಮೇಕಪ್ ಹೀಗೆ ಕಾಣ್ತಾ ಇದೆ. ಆ್ಯಂಡ್ ಒಂದು ಖುಷಿ ವಿಷಯ ಇದೆ. ನಿಮ್ಗೆ ಹೇಳಿದೆ ಗೊತ್ತಾ, ಮಿನಿ ಜಿಮ್ ಸೆಟಪ್ಗೆ ತುಂಬ ಪ್ಲ್ಯಾನ್ಸ್ ಇದೆ ಅಂತ. ಏನಂತ ಹೇಳಿದ್ರೆ, ಇಲ್ಲಿ ನೋಡಿ ನಮ್ಮ ಮಿನಿ ಜಿಮ್ ಸೆಟಪ್ಗೆ ಒಂದು ದೊಡ್ಡ ಮೋಸ್ಟ್ ಅವೈಟೆಡ್ ಐಟಮ್ ಬಂದಿದೆ. ಗೆಸ್ ಮಾಡೋಕ್ಕೇನಿದೆ ಅಲ್ಲ, ಆಗಲೇ ತೋರಿಸ್ತಾ ಇದ್ದೀನಿ. ವಾಕಿಂಗ್ ಪ್ಯಾಡ್ ಬಂದಿದೆ ಗೈಸ್, ವಾಕಿಂಗ್ ಪ್ಯಾಡು. ಅದನ್ನು ಓಪನ್ ಮಾಡಿ ಅದ್ರ ರಿವ್ಯೂ ಎಲ್ಲ ಹೇಳ್ತೀನಿ. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಲ್ವ, ಇವಾಗಲ್ಲ, ನೆಕ್ಸ್ಟ್ ವ್ಲಾಗಲ್ಲಿ ಬರೀ ವಾಕಿಂಗ್ ಪ್ಯಾಡ್ ಬಗ್ಗೆನೇ ಮಾತಾಡೋಣ. ಆ್ಯಂಡ್ ನಾನು ಮಿನಿ ಜಿಮ್ ಸೆಟಪಲ್ಲಿ ಏನೇನು ಹಾಕ್ತಾ ಇದ್ದೀನಿ ಅಂತೆಲ್ಲ ತೋರಿಸ್ತೀನಿ ಕಮ್ಮಿಂಗ್ ವ್ಲಾಗ್ಸಲ್ಲಿ, ಅದನ್ನು ಓಪನ್ ಮಾಡಿದಾಗ. ಸೊ ಸದ್ಯಕ್ಕೆ ಇವತ್ತು ಸ್ವಲ್ಪ ಬ್ಯುಸಿ ಇದ್ದೀನಿ. ಫಸ್ಟ್ ಆಚೆಗಡೆ ಹೋಗೋಣ. ಆ್ಯಂಡ್ ಈಗ ಬಂದು ಡೆಲಿವರ್ ಮಾಡಿ ಹೋದರು. ನನಗಂತೂ ಒಂಥರ ಫುಲ್ ಖುಷಿ ಆಗ್ಬಿಟ್ಟಿದೆ. ಎಷ್ಟು ಅಂದರೆ ನಾನು ಜಾಸ್ತಿ ನಕ್ಕಿಲೆಲ್ಲ ರಿಂಕಲ್ಸ್ ಬಿಡಿಸ್ಬಿಡ್ತೀನಿ. ಅಷ್ಟು ಖುಷಿ ಆಗ್ತಾಯಿದೆ ಗೈಸ್. ನೆನ್ನೆ ರಾತ್ರಿ ಆಚೆಗಡೆ ಹೋದಾಗ ಫಸ್ಟ್ ಟೈಮ್ ನಾನು ಎಪಿಗಾಮಿಯಾದು ಪ್ರೋಟೀನ್ ಶೇಕ್ನ ನಾನು ಟ್ರೈ ಮಾಡ್ತಾ ಇರೋದು. ಕಾಫಿ ಫ್ಲೇವರ್ ತೊಗೊಬಂದಿದ್ದೀನಿ ಇವತ್ತಿಗೆ ಅಂತಲೇ ನಾನು ಪ್ಲ್ಯಾನ್ ಮಾಡಿ ತೊಗೊಂಡಿದ್ದು. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಏನೋ ತೊಗೋಬೇಕಂತ ಶೆಲ್ ಪೆಟ್ರೋಲ್ ಪಂಪ್ ಹೋಗಿದ್ರು ಆಯಿತಾ. ಆದರೆ ಅಲ್ಲಿ ನಾನು ಇದು ನೋಡಿದೆ, ಒಂದು ಸತಿನೂ ಟ್ರೈ ಮಾಡಿಲ್ಲ. ನಾನು ಪ್ರೋಟೀನ್ ಶೇಕ್ ಯೂಸ್ ಮಾಡೋದು ಒಂದೇ ಪ್ರಾಡಕ್ಟ್ ಅಲ್ವಾ, ಒಂದೇ ಬ್ರ್ಯಾಂಡ್ ಆ್ಯಸ್ ಆಫ್ ನಾವು. ಇದೆಲ್ಲ ಕ್ಲೇಮ್ ಮಾಡಿದಾರಲ್ಲ, ನಿಜವಾಗ್ಲೂ ಹಂಗಿದೆಯಾ ಅಂತ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ ತೊಗೊಂಡೆ. 0 ಫ್ಯಾಟ್ ಅಂತಾರೆ ಆ್ಯಂಡ್ 162 ಕ್ಯಾಲೋರೀಸು. ಪ್ರೋಟೀನ್ ಬಂದು 30 ಗ್ರಾಮು, ನೋ ಆ್ಯಡೆಡ್ ಶುಗರು. ಟ್ರೈ ಚೆನ್ನಾಗಿದೆಯಾ ಅಂತ. ನನಗೆ ಕಾಫಿ ಬೇಕಲ್ವಾ, ಅದಕ್ಕೆ ಕಾಫಿನೇ ಫಸ್ಟು ಟ್ರೈ ಮಾಡೋಣ ಅಂತ. ಮ್ಯಾಂಗೋ ಆಮೇಲೆ ಚಾಕ್ಲೇಟ್ ಏನೋ ಇತ್ತು, ಬಟ್ ನಾನು ಕಾಫಿ ಟ್ರೈ ಮಾಡೋಣ ಅಂತ. ಇಲ್ಲಿ ಕ್ಲೋಸ್ ಆಗಿದೆ ಲಕ್ಕಲ್ಲಿ. ಕಾರಲ್ಲಿ ಬೇರೆ ಹೋಗ್ತಿದ್ದೀನಿ. ಸೀರೆ ಮೇಲೆ ಚಲೋ ಹೋಗ್ಬಿಟ್ರೆ ಮರ್ಯಾದೆ ಹೋಗುತ್ತೆ ಗೈಸ್. ಅದಕ್ಕೆ ನನ್ನ ಹಸ್ಬೆಂಡಿಗೆ ನಗು ಬರ್ತಾಯಿದೆ ನಾನು ಹೇಳೋದೆಲ್ಲ ಕೇಳಿ. ಅಯ್ಯೋ ಹಿಂಗೆ ಕುಡಿಯೋಣ. ಚೆನ್ನಾಗಿದೆ ಟೇಸ್ಟು. ಇದು ಕುಡಿತಾರೆ. ನಮ್ಮ ತಾತ ಅವರು ಡ್ರಿಂಕ್ಸ್ ಮಾಡ್ತಾ ಇರಲಿಲ್ಲ. ಒಂದು ಚಿಕ್ಕದು ಅವಾಗೆಲ್ಲ ಬಾಟ್ಲು ಬರೆದಿಷ್ಟು ಚಿಕ್ಕದು, ಈ ಥರ ಒಂದು ಚಿಕ್ಕ ಕ್ಯಾಪಲ್ಲಿ ಹಾಕೊಬಿಟ್ಟು ಒಂಚೂರು ಸಿಪ್ ಮಾಡಿಕೊಂಡು ಅವ್ರು ಆಡ್ಕೊಂಡಿರೋರು. ಅದು ಏನು ದಿನಕ್ಕೆ ಒಂದು ಸತಿ ಹಾಕೊಂಡು ಸಿಪ್ ಮಾಡ್ಕೊಂಬಿಡೋದು ಬಾತ್ರೂಮ್ಗೆ ಹೋಗ್ಬಿಟ್ಟು. ಇಲ್ಲ ನಾವಿರ್ಬೇಕಾದ್ರೆ ಆ ಕಡೆ ಯಾರಿಗೂ ಹೇಳ್ಬೇಡ ಚೆಕ್ ಮಾಡ್ಕೊ ಅಂದ್ಬಿಟ್ಟು ಹಿಂಗೆ ಸಿಪ್ ಮಾಡ್ಕೊಂಬಿಟ್ಟು ಓಡಾಡೋರು. ಅದು ನೆನಪಾಗ್ತದೆ. ಆ ಥರ ಕುಡಿತಾ ಇದ್ದೀನಿ. ಭಯ ಏನಂದರೆ ಸೀರೆ ಮೇಲೆ ಚಲೋ ಹೋಗುತ್ತೆ ಅಂತ. ಆ್ಯಂಡ್ ಇದು ನೋಡಿ, ಇಲ್ಲಿ ಎಲ್ಲಿಂದ ಬಂತು ಹೊಸ ಸರ ಅಂತ ಹೇಳಿದ್ರೆ, ನಮ್ಮ ಅತ್ತೆ ಮೀಟ್ ಮಾಡೋಕೆ ಹೋಗಿದ್ವಿ. ನಮ್ಮ ಅತ್ತೆಗೆ ಇದೊಂದೇ ಸಾಕಾಗಲ್ವಂತೆ. ನಾನು ಸಾಕು ಹಂಗೆ ಚೆನ್ನಾಗಿದೆ ನೆಕ್ ಪೀಸ್ ಅಂತ ಹೇಳಿದ್ರೆ ಹಠ ಮಾಡಿ ಇದನ್ನು ಕತ್ತಗೆ ಹಾಕ್ಬಿಟ್ಟು ಕಳಿಸಿದ್ರು, ಹಿಂಗೆ ಇರಬೇಕು ಅಂತ. ಇದೊಂದು ಅಡಿಷನ್ನು ಹಿಂಗಿದೆ ಸದ್ಯಕ್ಕೆ. 2 ಲಕ್ಷ್ಮಿ ಮ್ಯಾಚಿಂಗ್. ಅದಕ್ಕೆ ನಾನು ನಮ್ಮ ಮತ್ತೆ ಯಾವಾಗಲೂ ಸಿಂಕಲ್ ಇರ್ತೀವಿ. ಇದು ಕಿವಿದು ಲಕ್ಷ್ಮಿ, ಕತ್ತದು ಲಕ್ಷ್ಮಿ ಈ ಥರ ಸಿಂಕಲ್ ಇದ್ದೀವಿ. ಇದನ್ನ ಸದ್ಯಕ್ಕೆ ಕುಡಿಯಲ್ಲ ಗೈಸ್. ನಾನು ಬರ್ಬೇಕಾದ್ರೆ ಕುಡಿತೀನಿ. ಅವಾಗ ಫ್ರೀಯಾಗಿ ರಾಯೆಲ್ಲ ಕುಡಿಬೋದು. ಯಾಕಂದರೆ ಒಂಚೂರು ಸೀರೆ ಮೇಲೆ ಚೆಲ್ಲಿದ್ರೂ ಏನೂ ಆಗಲ್ಲ ಆಯಿತಾ. ತಲೆ ಕೆಡಿಸ್ಕೊಳ್ಳಲ್ಲ. ಮನೆಗೆ ಹೋಗ್ಬಿಟ್ಟು ವಾಶ್ ತಾನೇ ಮಾಡೋದು ಅಂತ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ದೆನ್ ಇವಾಗ ನಾನು ಡ್ರೆಸ್ ತೊಗೊಳಕ್ಕಾಗಲ್ಲ. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ ಗೊತ್ತಾಯ್ತು, ಎತ್ತಿಟ್ಕೊಬಿಡ್ತೀನಿ ಅಷ್ಟೇ. ಗೈಸಲ್ಲಿ ತಿಂಡಿ ತಿನ್ನೋಕೆ ಬಂದಿದ್ದೀವಿ. ನಾನು ಅಯ್ಯೋ 1 ಪ್ಲೇಟ್ ಅಂದರೆ 2 ಇಡ್ಲಿ ಹಾಕ್ತಾರಾ, ಸಿಂಗಲ್ ಇಡ್ಲಿ ಒಡೆ ತೊಗೋಬೇಕಾಯ್ತು. ನಾನು ಗಂಡಂಗೆ ಮಿಕ್ಕಿ ತಿನ್ನಿಸ್ತೀನಿ. ಅದಕ್ಕೆ ನನ್ನ ಗಂಡ 2 ಸತಿ ಕೇಳಿದ್ರು 1 ಪ್ಲೇಟಾ ಅಂತ.
ನಾನು ಹೂ ಅಂದೆ ಜೋಶಲ್ಲಿ. ಈಗ ನೋಡಿದ್ರೆ ಈಗ ಫ್ಲಾಶ್ ಆಗ್ತಾ ಇದೆ. ಒಂದು ಪ್ಲೇಟ್ ಇಸ್ 2 ಇಡ್ಲಿ. ನಾನು 2 ಇಡ್ಲಿ ತಿನ್ನೋಕ್ಕಾಗದೇ ಇಲ್ಲ ನನ್ನ ಕೈಯಲ್ಲಿ, ಅಭ್ಯಾಸನ ಹುಟ್ಟಿಲ್ಲ. 1 ಇಡ್ಲಿ 1 ವಡೆ. ಇಲ್ಲಿ ನೋಡಿ, ಸಾಂಬಾರು ಚೆನ್ನಾಗಿದೆ. ಚೆನ್ನಾಗಿದೆ. ನನಗೇನು ಗೊತ್ತಾ, ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ ಅಂತ ಭಯ. ಹೊಟ್ಟೆ ತಣ್ಣಗಿರೋ ಅಂತ ತಿನ್ನಬೇಕು, ರಿಸ್ಕ್ ತೊಗೊಳಕ್ಕಾಗಲ್ಲ. ಈ ವಡೆ ರಿಸ್ಕೆ, ಒಂಚೂರು ತಿಂತೀನಿ, ಆಮೇಲೆ ಹಾಕಿದಲ್ಲ ಪತಿ ದೇವ್ರಿಗೆ. ಗೈಸ್, ಎಂಗೇಜ್ಮೆಂಟಿಗೆ ಏನು ಗಿಫ್ಟ್ ಕೊಡಬೇಕು ಅಂತ ಗೊತ್ತಾಗಿಲ್ಲ. ಯೂಶ್ವಲಾಗಿ ಎಂಗೇಜ್ಮೆಂಟಿಗೆ ಏನು ಗಿಫ್ಟ್ ಕೊಡಲ್ಲ, ಮದುವೆಗೆ ಗಿಫ್ಟ್ ಕೊಡೋದು. ಮದುವೆಗೆ ಏನಾದ್ರು ಚೆನ್ನಾಗಿರೋದು ಏನಾದ್ರು ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಸದ್ಯಕ್ಕೆ ಎಂಗೇಜ್ಮೆಂಟ್ ಅಲ್ವಾ, ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಅಂತ ಈ ಬೊಕ್ಕೆನ ಕಸ್ಟಮೈಸ್ ಮಾಡಿಸಿ ತೊಗೊಬಂದೆ. ಅನ್ಫಾರ್ಚುನೇಟ್ಲಿ ಕಸ್ಟಮೈಸ್ ಮಾಡಿಸ್ಬೇಕಾದ್ರೆ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ನೋಡಿ, ಈ ಥರ ಇದೆ, ಸಖತ್ತಾಗಿದೆ ಮಾತ್ರ, ತುಂಬ ರಿಚ್ ಆಗಿದೆ. ಬೆಸ್ಟ್ ವಿಶಸ್ ಕಾರ್ಡ್ ಕೇಳಿದೆ, ಅವ್ರ ಕಾರ್ಡ್ ಇರಲಿಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇದನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮದುವೆಗೆ ಏನಾದ್ರು ಚೆನ್ನಾಗಿರೋ ಗಿಫ್ಟ್ ಕೊಡೋಣ. ಐ ಥಿಂಕ್ ಎಂಗೇಜ್ಮೆಂಟಿಗೆ ಬೊಕ್ಕೆ ಸಾಕು ಅಂತ ಅಂದರು. ಒಂದಷ್ಟು ಜನ ನಾನು ಫೋನ್ ಮಾಡೋದು ಕೇಳ್ಕೊಂಡೆ, ಏನು ಕೊಡ್ಲಪ್ಪ ಅಂತ. ಬಟ್ ದೆನ್ ಐ ರಿಯಲೈಸ್ಡ್, ಓಕೆ, ಹೂವು ಅಷ್ಟೇ ಕೊಡೋದು, ಜಾಸ್ತಿ ಏನು ಕೊಡೋದು ಎಂಗೇಜ್ಮೆಂಟಲ್ಲಿ ಅಂತ. ಲೆಟ್ಸ್ ಕಂಗ್ರ್ಯಾಚುಲೇಟ್ ವಿತ್ ದಿಸ್ ಬೊಕ್ಕೆ. ಗೈಸ್, ಚೌಲ್ಟ್ರಿ ಹತ್ರ ಬಂದಿದ್ದೀವಿ. ಇಲ್ಲಿದೆ ಚೌಲ್ಟ್ರಿ. ನಾನು ನನ್ನ ಹಸ್ಬೆಂಡ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಪಾರ್ಕ್ ಮಾಡ್ತಿದ್ದಾರೆ. ನಮ್ಮಿಬ್ರದ್ದು ಔಟ್ಫಿಟ್ ಚೆಕ್ಕೇ ಮಾಡಿಲ್ಲ, ತೋರಿಸ್ಬಿಡೋದ ಅಂದ್ಕೊಂಡೆ, ಇಲ್ಲ ಮರ್ತೇ ಹೋಗ್ಬಿಡ್ತೀನಿ. ಇನ್ನು ಒಳಗಡೆ ಹೋಗ್ತಿದ್ದಂಗೆ ಫುಲ್ ಬ್ಯುಸಿ ಆಗ್ಬಿಟ್ಟು ಹೊರ್ಗೋಗ್ತೀನಿ. ಇಲ್ಲೆಲ್ಲ ಸಿಟಿ ಸೆಂಟ್ರಲ್ಲಿ ಪಾರ್ಕಿಂಗೇ ಸಿಕ್ಕಲ್ಲ ಗೈಸ್, ಎಷ್ಟು ಕಷ್ಟ ಅಂದರೆ ಬರ್ದಾಡ್ತೀವಿ. ಇಲ್ಲಿ ಪಾರ್ಕಿಂಗಲ್ಲಿ ಮಧ್ಯದಲ್ಲಿ ಯಾರು ಕಾರ್ ಹಾಕಲ್ವಾ ಅಂದರೆ, ಪಾರ್ಕಿಂಗ್ ಮ್ಯಾನೇಜ್ ಮಾಡ್ತಿರೋರು ಹೇಳೋಕ್ಕಾಗಲ್ಲ, ಎಲ್ಲ ಕಡೆ ಹಾಕ್ಬಿಡ್ತಾರೆ ಅಂತಾರೆ. ಯಾವ್ದು ಇದ್ಮೇಲೆ ಒಳಗೆ ಹಾಕ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಆಮೇಲೆ ಎಲ್ಲಿ ಹುಡ್ಕೊಂಬರೋದು ಕಾರ್ ಓನರ್ಗಳನ್ನ. ಅವರು ವೈಟ್ ಶೈನಿಂಗು ಸಿಲ್ಕಿ ಶರ್ಟ್ ಹಾಕಿದ್ದಾರೆ, ಆ್ಯಂಡ್ ನಾನು ಸೀರೆ ಹಾಕ್ಕೊಂಡಿದ್ದೀನಿ. ಇಬ್ಬರು ಆ್ಯಸ್ ಅ ಕಪಲ್ ಹೇಗೆ ಕಾಣ್ತೀವಂತ ಮನೆಯಿಂದ ನೋಡ್ಕೊಬಂದಿಲ್ಲ, ಹೇಗೆ ನೋಡ್ಕೋಬೇಕು. ನೋಡ, ನೀನು ಔಟ್ಫಿಟ್ ತೋರ್ಸ. ಹಾಂ, ಇದು ನನ್ನ ಹಸ್ಬೆಂಡ್ ಔಟ್ಫಿಟ್ಟು, ಇದು ನಂದು. ಒಳಗೋಣ. ಇಲ್ಲಿ ಹತ್ತಕ್ಕಾಗಲ್ಲ ನನಗೆ ಸೀರೆ, ನೀಟಾಗಿ ಫ್ರಂಟ್ ಡೋರಿಂದಾನೇ ಹೋಗ್ಬೇಕು. ಬೇಡ ಬೀದಿಗಿದ್ರೆ ಅವಮಾನ ಆಗ್ಬಿಡುತ್ತೆ. ಅವೆಲ್ಲ ಸ್ಟಂಟ್ಗಳು ರೋಡಲ್ಲೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ಸೀರಿಯಸ್ ಆಗಿ ಹುಷಾರಾಗಿರ್ಬೇಕು. ಒಂದು ನಿಮಿಷ ಬಂದೆ ಅಂತ ಒಳಗೆ ಓಡೋದೇ ಎತ್ಕೊಂಡು ಹೋಗ್ತದೆ. ಗೈಸ್, ಫಂಕ್ಷನ್ಗೆ ಹೋಗಿ ಬಂದಾಯಿತು. ಸದ್ಯಕ್ಕೆ ನನ್ನ ಕೂದಲು ಮಾತ್ರ ಹಿಂದೆ ಟೈಮ್ ಮಾಡಿರೋದು ಬಿಟ್ರೆ, ನನ್ನ ಮೇಕಪ್ ನೋಡಿ ಬೆಳಗ್ಗೆ ಮಾಡ್ಕೊಂಡು ಹೋಗಿರೋದು ಅಳ್ಳಾಡಿಲ್ಲ, ಹಂಗೆ ಇದೆ. ಲಿಪ್ಸ್ಟಿಕ್ ಮಾತ್ರ ರೀಟಚ್ ಮಾಡಿದ್ದೀನಿ. ಕಣ್ಣು ಹತ್ರ ನೋಡಿ ಒಂಚೂರು ಆ ಬ್ಲ್ಯಾಕ್ ಸ್ಮೋಕಿ ಏನು ಕೊಟ್ಟಿದೆ ಅದೊಂಚೂರು ಮೂವ್ ಆಗಿದೆ, ಸ್ವಲ್ಪ ಬ್ಲ್ಯಾಕ್ ಆಗಿದೆ ಅಂತ ಅನ್ನಿಸ್ತು. ಆಯಿತಾ, ಅಲ್ಲಿ ಸ್ವಲ್ಪ ಜಾಸ್ತಿ ನಗ್ತಾ ಇದ್ದೆ, ಅವಾಗ ಕಣ್ಣಲ್ಲೆಲ್ಲ ನೀರು ತುಂಬಿಕೊಂಡು ಒಂಚೂರು ಕಾಜಲ್ ಒಳಗೋದಂಗೆ ಆಯ್ತಾಯ್ತಾ ಐಲೈನರು, ಅದಕ್ಕೆ ಒಂಚೂರು ಮೋಸ್ಟ್ಲಿ ಬ್ಲ್ಯಾಕ್ ಆಯಿತು ಏನೋ. ಬಟ್ ಅದರ್ವೈಸ್ ಮೈ ಮೇಕಪ್ ಇಸ್ ಲುಕಿಂಗ್ ರಿಯಲಿ ಗುಡ್. ಇವಾಗ್ಲೂ ಈಗ ಹೋಗಿ ಫುಲ್ಲು ಇನ್ನೂ ಏನು ಬಿಚ್ಚೇ ಇಲ್ಲ, ಎಲ್ಲ ಒಡವೆ ಎಲ್ಲ ಬಿಚ್ಚಿ ಫಸ್ಟು ಎಲ್ಲ ಮೇಕಪ್ ಎಲ್ಲ ತೆಗಿಬೇಕು. ತೆಗೆದುಬಿಟ್ಟು ಫ್ರೆಶ್ಶಾಗಿ ಒಂದು ಸಿಂಪಲ್ ನೈಟ್ ವೇರ್ ಹಾಕ್ಕೊಂಡು ಕುತ್ಕೋಬೇಕು. ಬಂದ ತಕ್ಷಣ ಲಾಗಿನ್ ಮಾಡಬೇಕಾಗಿತ್ತು ಅರ್ಜೆಂಟಾಗಿ, ಬಿಕಾಸ್ ಇವತ್ತಿನ ವ್ಲಾಗ್ಸ್ ಅದು ಹೋಗಿಲ್ಲ ಅಲ್ವಾ, ನಾನು ಲಾಗಿನ್ ಆಗಲೇಬೇಕಾಗಿತ್ತು. ಬಂದ ತಕ್ಷಣ ಅದೇ ಮೊದಲನೇ ಕೆಲಸ ನಾನು ಮಾಡಿದ್ದು. ಈಗ ಆಯಿತು ಕೆಲಸಗಳೆಲ್ಲ. ಸೊ ಈಗ ಹೋಗ್ಬಿಟ್ಟು ನನ್ನ ಮೇಕಪ್ ರಿಮೂವ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೊಂದ್ಸತಿ ನನ್ನ ಮೇಕಪ್ ಹೇಗಿದೆ ಅಂತ ತೋರಿಸ್ಬಿಡೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಮಾಡ್ಕೊಂಡು ಹೋಗಿದ್ದು ಇನ್ನು ಹಂಗೆ ಇದೆ, ಅಳ್ಳಾಡಿಲ್ಲ. ಐ ಆಮ್ ಸೋ ಹ್ಯಾಪಿ ಬಿಕಾಸ್ ನಾನೆಲ್ಲ ಮಿನಿಮಲಿಸ್ಟಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದು, ಆದರೂ ಇಷ್ಟು ಚೆನ್ನಾಗಿದೆ ಮೇಕಪ್ ಅಂದರೆ ಐ ಆಮ್ ರಿಯಲಿ ಹ್ಯಾಪಿ. ನಾನು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು, ಬಾಯ್.